ಇವತ್ತಿನ ಸಂಚಿಕೆಯಲ್ಲಿ ರೇಖೆ ಅಂದರೆ ಏನು, ಅದು ಯಾವ ಥರ ವರ್ಕ್ ಆಗುತ್ತೆ. ಇಲ್ಲಿ ತುಂಬ ಜನ ರೇಖೆ ಅಂದರೆ ನಮ್ಮ ಹಸ್ತದ ರೇಖೆಗಳು ಅಂತೇಳ್ಬಿಟ್ಟು ತುಂಬ ಜನ ಡಿಸೈಡ್ ಆಗಿದ್ದಾರೆ. ಫಸ್ಟ್ ಆಫ್ ಆಲ್ ನಮ್ಮ ಜನಕ್ಕೆ ರೇಖೆ ಅಂದರೆ ಏನು ಅಂತ ಗೊತ್ತಿಲ್ಲ. ರೇಖೆ ಅಂದಿದ ತಕ್ಷಣ ಅದೇನೋ ದೊಡ್ಡ ಮೂಢನಂಬಿಕೆ ಅಥವಾ ಅದೇನೋ ಮೂಢನಂಬಿಕೆಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ದಯವಿಟ್ಟು ಈ ಥರ ಎಲ್ಲ ನೀವು ಮೈಂಡ್ಗೆ ತಗೋಬೇಡಿ. ಫಸ್ಟು ತಿಳ್ಕೊಳ್ಳಿ ರೇಖೆ ಅಂದರೆ ಏನು ಅಂತ ಫಸ್ಟು ತಿಳ್ಕೊಳ್ಳಿ. ರೇಖೆ ಅನ್ನೋದು ಮೊಟ್ಟ ಮೊದಲನೇದಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಕ್ರಿಸ್ತಪೂರ್ವ 500ನೇ ಶತಮಾನದಲ್ಲಿ ಗೌತಮ ಬುದ್ಧ ಅವರು ಒಂದು ಸ್ಪರ್ಶ ಚಿಕಿತ್ಸಾ ತಂತ್ರದ ಮುಖಾಂತರ ಈ ಒಂದು ವಿದ್ಯೆಯನ್ನು ನೊಂದು ಬಂದವ್ರಿಗೆ, ಕಷ್ಟದಲ್ಲಿ ಬಂದವ್ರಿಗೆ ಹಸ್ತದ ಮುಖಾಂತರ ಅವರಿಗೆ ಪ್ರಕೃತಿಯಲ್ಲಿರುವಂಥ ಶಕ್ತಿಯನ್ನು ಅವ್ರಿಗೆ ಪಾಸ್ ಮಾಡಿ ಸಮಸ್ಯೆಗಳಿಂದ ಅವನು ಹೊರಗಡೆ ಕರ್ಕೊಂಡು ಬರ್ತಾಯಿದ್ರು. ಕಾಲಕ್ರಮೇಣ ಗೌತಮ ಬುದ್ಧ ಅವರು ಬೇರೆ ವಿದೇಶಗಳಿಗೆಲ್ಲ ಹೋಗಿ ಜಪಾನ್ಗೆ ಹೋಗಿ ಅಲ್ಲಿ ಈ ಒಂದು ವಿದ್ಯೆಗಳ ಬಗ್ಗೆ ಎಲ್ರಿಗೂ ಮಾಹಿತಿಯನ್ನು ಕೊಡ್ತಾರೆ. ಕೊಟ್ಟಾದ ನಂತರ ನಮ್ಮ ದೇಶಕ್ಕೆ ಮತ್ತೆ ವಾಪಸ್ ಬಂದಾಗ ಇಲ್ಲಿ ಎಷ್ಟೋ ರೀತಿಯಾದಂತಹ ಮಾಟ ಮಂತ್ರ, ಅಷ್ಟೊತ್ತಿಗೆ ಅಥರ್ವಣ ವೇದ ಇವೆಲ್ಲ ಶುರುವಾಗಿ ಈ ಸ್ಪರ್ಶ ಚಿಕಿತ್ಸಾ ತಂತ್ರ ದಿನದಿಂದ ದಿನಕ್ಕೆ ಕಣ್ಮರೆ ಆಗ್ತಾ ಬರುತ್ತೆ. ಆ ಕಣ್ಮರೆ ಆಗಿರುವಂತಹ ಆ ರೇಖೆ ಶಕ್ತಿಯನ್ನು ಪುನಃ ನಮಗೆ ತುಂಬ ಸುಲಭವಾಗಿ ಸಿಗುವಂಥ ಶಕ್ತಿ, ಅದರಿಂದ ಆಗುವಂತಹ ಉಪಯೋಗಗಳನ್ನು ನಿಮಗೆ ತಿಳಿಸ್ಕೊಡ್ಬೇಕಂತಲೇ ನಾನು ಈ ಎಪಿಸೋಡ್ಗಳನ್ನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇದು ತುಂಬ ಜನಕ್ಕೆ ಡೌಟ್ ಇದೆ, ಈ ರೇಖೆಯ ಮೂಲ ಯಾವುದು ಅಂತ. ಆಲ್ರೆಡಿ ನಾನು ರೇಖೆಯ ಮೂಲವನ್ನು ಹೇಳಿದೆ. ಇದು ನಮ್ಮ ದೇಶದಲ್ಲೇ ಹುಟ್ಟಿದ್ದು, ಇದೇನು ಬೇರೆ ದೇಶದ್ದಲ್ಲ, ನಮ್ಮ ದೇಶದಲ್ಲೇ. ಆದರೆ ಇದರ ಕ್ರೆಡಿಟ್ ಎಲ್ಲ ಜಪಾನಿಯನ್ಗೆ ಸಿಗುತ್ತೆ. ಯಾಕೆ ಅಂದರೆ ಇಲ್ಲಿ ರೇಖೆ ಅನ್ನೋದು ಇದೇನು ವಿಚಿತ್ರವಾದ ಪದ ಅಲ್ಲ, ಕೇಳೋಕ್ಕೆ ವಿಚಿತ್ರವಾಗಿದೆ. ಈಗ ನಾವು ಊಟವನ್ನು ಕನ್ನಡದಲ್ಲಿ ನಾವು ಊಟ ಅಂತ ಹೇಳ್ತೀವಿ, ತೆಲುಗುನಲ್ಲಿ ಭೋಜನಂ ಅಂತ ಹೇಳ್ತೀವಿ, ಹಿಂದಿಲಿ ಖಾನ ಅಂತ ಹೇಳ್ತೀವಿ. ಅಂದರೆ ಊಟಕ್ಕೆ ಆಯಾ ಭಾಷೆಗಳಲ್ಲಿ ಬೇರೆ ಅರ್ಥವನ್ನು ಹೇಳ್ತಾ ಇದ್ದಾರೆ ಹೊರತು ಇಲ್ಲಿ ರೇಖೆ ಅಂದರೆ ರೇ ಅಂದರೆ ವಿಶ್ವ ಚೈತನ್ಯ ಶಕ್ತಿ, ಕಿ ಅಂದರೆ ಮಾನವನಲ್ಲಿ ಅಡಗಿರುವಂತಹ ಪ್ರಾಣಶಕ್ತಿ. ಈ ಎರಡೂ ಶಕ್ತಿಗಳ ಸಮ್ಮಿಲನವೇ ರೇಖೆ ಶಕ್ತಿ. ರೇಖೆ ಅಂದರೆ ಬೇರೆ ಯಾವುದೂ ಅಲ್ಲ, ಅದನ್ನು ಬ್ರಹ್ಮಾಂಡದ ಶಕ್ತಿ ಅಂತ ಕರೀತಾರೆ, ಯೂನಿವರ್ಸಲ್ ಎನರ್ಜಿ ಅಂತ ಕರೀತಾರೆ, ವಿಶ್ವ ಚೈತನ್ಯ ಶಕ್ತಿ ಅಂತ ಕರೀತಾರೆ, ದೈವಿ ಶಕ್ತಿ ಅಂತ ಕರೀತಾರೆ. ನಾವು ದೇವ್ರಿಗೆ ಹೋಗಿ ಕೈ ಮುಗಿದ ತಕ್ಷಣ ಅದೇನು ಎನರ್ಜಿ ಡೈರೆಕ್ಟಾಗಿ ಬಂದು ನಮಗೆ ಸೇರೋದಿಲ್ಲ. ಆ ಎನರ್ಜಿ ಹೋಗಿ ಮೇಲೆ ಇರುವಂಥ ಕಾಸ್ಮಿಕ್ ಎನರ್ಜಿಗೆ ಕನೆಕ್ಟ್ ಆಗಿ ನಂತರ ಅದು ನಮ್ಮ ದೇಹಕ್ಕೆ ಬರುತ್ತೆ. ಆದ್ದರಿಂದ ಇದು ಯಾವುದೂ ಸಹ ಪದ ನಿಮಗೆ ಹೊಸದು ಅನ್ನಿಸ್ಬೋದು, ಆದರೆ ಆ ಶಕ್ತಿ ಮಾತ್ರ ಎಷ್ಟೋ ವರ್ಷಗಳ ಹಿಂದಿಂದು ಅದು ನಮ್ಮ ದೇಶದ್ದು. ಹೀಗಿರಬೇಕಾದ್ರೆ ಜಪಾನಲ್ಲಿ ಈ ವಿದ್ಯೆಯನ್ನು ಬೋಧನೆ ಮಾಡಿ ಬಂದ ಮೇಲೆ ಅಲ್ಲಿ ಡಾಕ್ಟರ್ ಮಿಕಾಯೋ ಉಸುಯೇನವ್ರು ಏನು ಮಾಡ್ತಾರೆ ಅಂದರೆ ಈ ವಿದ್ಯೆ ಬಗ್ಗೆ ನಾನು ತಿಳ್ಕೋಬೇಕು ಅಂತ ಇಂಡಿಯಾಗೆ ಬರ್ತಾರೆ. ತಿಳ್ಕೋಬೇಕು ಅಂತ ಇಂಡಿಯಾಗೆ ಬಂದಾಗ ನಮ್ಮ ಇಂಡಿಯಾದಲ್ಲಿ ಇದಕ್ಕೆ ಯಾವುದೇ ಕಾರಣಕ್ಕೂ ಮಾಹಿತಿ ಸಿಗೋದಿಲ್ಲ. ಆಗ ಮತ್ತೆ ಅವರು ಪುನಃ ವಾಪಸ್ ಜಪಾನ್ಗೆ ಹೋಗ್ತಾರೆ. ಜಪಾನ್ಗೆ ಹೋಗಿ ಅಲ್ಲಿ ಕುರಾಮ ಅನ್ನೋ ಒಂದು ಪರ್ವತದ ಮೇಲೆ ಕೂತ್ಕೊಂಡು 21 ದಿನಗಳ ಕಾಲ ತಪಸ್ಸನ್ನು ಮಾಡ್ತಾರೆ. ತಪಸ್ಸನ್ನು ಮಾಡಿದಾಗ ಅವರ ಕಣ್ಣು ಮುಂದೆ ಕೆಲವು ರೇಖೆ ಸಿಂಬಲ್ಸ್ ಬರುತ್ತೆ. ರೇಖೆ ಅಂತ ಹೇಳಿದಾರ ವಿಶ್ವ ಚೈತನ್ಯ ಶಕ್ತಿ. ಅದಕ್ಕೊಂದು ಮೆಥಡ್, ಈಗ ನಾವೆಂಗೆ ದೇವ್ರಿಗೆ ಏನಾದರೂ ಇದು ಮಾಡಬೇಕಂದ್ರೆ ಒಂದು ಮಂತ್ರ ಒಂದು ಯಂತ್ರ ಇರುತ್ತೋ ಅದೇ ಥರ ಅವ್ರ ಕಣ್ಣು ಮುಂದೆ ಆ ಮಂತ್ರ ಮತ್ತು ಯಂತ್ರ ಕಣ್ಣು ಮುಂದೆ ಬರುತ್ತೆ. ಅದನ್ನು ಅವರು ಒಂದು ಪದ್ಧತಿಯ ಪ್ರಕಾರವಾಗಿ ಅದನ್ನು ನಮಗೆ ಕೊಡ್ತಾರೆ. ಅವ್ರಿಗೆ ಶಿಷ್ಯರಾಗಿ ಡಾಕ್ಟರ್ ಹಯಾಶಿ ಬರ್ತಾರೆ, ಅವ್ರಿಗೆ ಶಿಷ್ಯರಾಗಿ ಮೇಡಮ್ ಟಕಾಟ ಅವ್ರು ಬರ್ತಾರೆ. ಆದ್ದರಿಂದ ಇವತ್ತು ನಮಗೆ ರೇಖೆಯ ಮೂಲ ಪುರುಷರು ಯಾರು ಅಂದರೆ ಡಾಕ್ಟರ್ ಉಸುಯಿ, ಡಾಕ್ಟರ್ ಹಯಾಶಿ, ಮೇಡಮ್ ಟಕಾಟ ಅಂತ ನಾವು ಹೇಳ್ತಾ ಇರ್ತೀವಿ. ಈಗ ಇಷ್ಟು ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಇದರಲ್ಲಿ ನಿಮಗೆ ಯಾವುದೇ ಥರದ ಸಮಸ್ಯೆಗಳು ನಿಮಗಿದ್ರೂ, ರೇಖೆ ಬಗ್ಗೆ ಯಾವುದೇ ನಿಮಗೆ ಅನುಮಾನಗಳಿದ್ರೆ ಅಥವಾ ರೇಖೆ ಅಂತ ಕೇಳಿದ ತಕ್ಷಣ ಇದ್ಯಾವುದೋ ಮೂಢನಂಬಿಕೆ ಇನ್ನೇನು ಅಂತಿದ್ರೆ ಖಂಡಿತವಾಗ್ಲೂ ಎಪಿಸೋಡನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ದೇಶದಲ್ಲಿ ಹುಟ್ಟಿರುವಂತಹ ವಿದ್ಯೆಗೆ ನಾವೇ ಪ್ರೋತ್ಸಾಹ ಕೊಟ್ಟಿಲ್ಲ ಅಂದರೆ ಬೇರೆ ಇನ್ಯಾರು ಕೊಡ್ತಾರೆ? ಇವತ್ತು ನೋಡಿ, ಜಪಾನಲ್ಲಿ ಪ್ರತಿಯೊಬ್ಬರು ರೇಖೆಯನ್ನು ಮಾಡ್ತಾರೆ, ಚೀನಾದಲ್ಲಿ ಪ್ರತಿಯೊಬ್ಬರು ರೇಖೆಯನ್ನು ಮಾಡ್ತಾರೆ, ಇಂಗ್ಲೆಂಡಲ್ಲಿ ಪ್ರತಿಯೊಬ್ಬರು ರೇಖೆಯನ್ನು ಮಾಡ್ತಾರೆ. ಯಾಕಂದರೆ ಮೇಡಮ್ ಟಕಾಟದು ಇಂಗ್ಲೆಂಡ್,
ಆದ್ದರಿಂದ ನಮ್ಮ ದೇಶದೇ ಹುಟ್ಟಿ ಬೆಳೆದಂತಹ ಒಂದು ಈ ರೇಖಿ ಶಕ್ತಿಗೆ ನಾವೆಲ್ಲರೂ ಪ್ರೋತ್ಸಾಹವನ್ನು ಕೊಡೋಣ. ₹1 ಖರ್ಚಾಗದೆ ಯೂನಿವರ್ಸಲ್ಲಿರುವಂಥ ಎನರ್ಜಿಯನ್ನು ನಾವು ಕನೆಕ್ಟ್ ಮಾಡಿಕೊಂಡು ನಮ್ಮ ಸಮಸ್ಯೆಗಳನ್ನು ನಾವೇ ಬಗೆಹರಿಸ್ಕೊಳ್ಳೋಣ ಮತ್ತು ನಮಗೆ ನಾವೇ ಡಾಕ್ಟ್ರಾಗೋಣ. ರೇಖೆಯಿಂದ ಎಲ್ಲ ಚಿಂತೆಗಳನ್ನು, ಎಲ್ಲ ಸಮಸ್ಯೆಗಳನ್ನು ದೂರ ಇಡೋಣ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.